ಎಲ್ಲರಿಗೂ ನಮಸ್ಕಾರಗಳು. ಥರ್ಡ್ ಸ್ಟ್ಯಾಂಡರ್ಡ್ ಕನ್ನಡ ಲೆಸನ್ ಸೇತು ಬಂದ. ಈ ಚಿತ್ರಗಳಿಗೆ ಹೊಂದುವ ಬಣ್ಣ ತುಂಬಿಸಿರಿ, ಹೆಸರು ಹೇಳಿಸಿರಿ. ಐಡೆಂಟಿಫೈ ದ ಪಿಕ್ಚರ್ ಆ್ಯಂಡ್ ಕಲರ್ ಇಟ್. ನಿತ್ಯ ಪುಷ್ಪ ಮೀನ್ಸ್ ಪೆರಿವಿಂಕಲ್. ಗುಲಾಬಿ ಹೂವು ಮೀನ್ಸ್ ರೋಸ್. ಹೆಬಿಸ್ಕಸ್ ಮೀನ್ಸ್ ದಾಸವಾಳ ಹೂವು. ಜಾಸ್ಮಿನ್ ಮೀನ್ಸ್ ಮಲ್ಲಿಗೆ ಹೂವು. ನೆಕ್ಸ್ಟ್ ಆಕಳು ಕೌ, ಸಿಂಹ ಲಯನ್, ಬೆಕ್ಕು ಕ್ಯಾಟ್, ಚಿರತೆ ಲಿಪರ್ಡ್, ಹಾಗಲಕಾಯಿ ಬಟರ್ಗಾರ್ಡ್, ಆಲೂಗಡ್ಡೆ ಪೊಟ್ಯಾಟೊ, ಗಜ್ಜರಿ ಕ್ಯಾರೆಟ್, ಬದನೆಕಾಯಿ ಬ್ರಂಜಲ್, ಹುಂಚ ಕಾಕ್, ಕುಪ್ಪಚ್ಚಿ ಸ್ಪ್ಯಾರೋ, ನವಿಲು ಪಿಕಾಕ್, ಪ್ಯಾರೆಟ್ ಗಿಳಿ. ಇದು ಥರ್ಡ್ ಸ್ಟ್ಯಾಂಡರ್ಡ್ದ ಸೇತು ಬಂದ ಮೊದಲನೇ ಪಾಠದ ಪದಗಳ ಚಿತ್ರಗಳಿಗೆ ಹೊಂದುವ ಬಣ್ಣ ತುಂಬಿರಿ ಮತ್ತು ಅವು ಯಾವ ಚಿತ್ರ ಎಂದು ಐಡೆಂಟಿಫೈ ಮಾಡಿ ಬರೆಯಿರಿ ಅಂತ ಹೇಳಿದ್ದಾರೆ. ಬಣ್ಣ ತುಂಬಿಸಿ ಹೆಸರು ಹೇಳಿರಿ ಅಂತ. ಈಗ ನಮ್ಮದು ಫಸ್ಟ್ ಒಂದು ಆಯಿತು. ನೆಕ್ಸ್ಟ್ ಬರುವಂಥದ್ದು ಇಲ್ಲಿ ಖಾಲಿ ಬಿಟ್ಟಿರುವ ಜಾಗಗಳಿಗೆ ಸರಿ ಅಕ್ಷರ ತುಂಬಿ ವರ್ಣಮಾಲೆಯನ್ನು ಪೂರ್ಣಗೊಳಿಸಿ, ಅಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಹೇಳಿದ್ದಾರೆ. ಇಲ್ಲಿ ಅದಿಂದ ಲ ತನಕ ಬರುವಂಥ ಕನ್ನಡ ವರ್ಣಮಾಲೆಗಳನ್ನು ಕರೆಕ್ಟಾಗಿ ಬರೆಯಿರಿ. ನಂತರ ಇಲ್ಲಿ ನೋಡ್ಬೋದು ಗುಣಿತಾಕ್ಷರಗಳನ್ನು ಹೇಳುತ್ತಾ ಬರೆಯಿರಿ. ಗುಣಿತಾಕ್ಷರಗಳು ಮೀನ್ಸ್ ಬಳ್ಳಿಗಳನ್ನು ಕಂಪ್ಲೀಟ್ ಮಾಡಲಾಗಿದೆ. ಆಮೇಲೆ ಈ ಪದಗಳಿಗೆ ಓದಿ ನಕಲು ಮಾಡಿ, ಅಂದರೆ ನಕಲು ಮೀನ್ಸ್ ಕಾಪಿ. ಈ ಕಾಗದ ಅನ್ನೋ ವರ್ಡನ್ನು ಓದ್ತಾ ಬರೀತಾ ಹೋಗಬೇಕು. ಕಾಪಿ ರೈಟಿಂಗ್ ಅಂತ ಅರ್ಥ. ನೆಕ್ಸ್ಟ್ ಇಲ್ಲಿ ಗುಲಾಬಿ ಹೂವು ತುಂಬ ಸುಂದರವಾಗಿದೆ, ಅಂದರೆ ಈ ವಾಕ್ಯಗಳನ್ನು ಓದಿ ನಕಲು ಮಾಡಿ, ಸೇಮ್ ಅದೇ ಥರ ಬರುತ್ತೆ. ಇನ್ನು ಒತ್ತಕ್ಷರ ಕಲಿಕಾ ಪಾಠ 1. ಅಜ್ಜಿ ಮೀನ್ಸ್ ಗ್ರ್ಯಾಂಡ್ ಮದರ್. ತೊಟ್ಟಿಲು ಮೀನ್ಸ್ ಬೇಬಿ ಕ್ರೆಡಲ್. ಕಣ್ಣು. ಸುಗರ್ ಕೇನ್ ಕಬ್ಬು. SUGARCANE ಸುಗರ್ ಕೇನ್ ಕಬ್ಬು. ನಂತರ ಅಕ್ಷರ ಮತ್ತು ಒತ್ತಕ್ಷರಗಳನ್ನು ಬರೆಯುವ ಕ್ರಮ ಹೇಳಿಕೊಟ್ಟು ಉಚ್ಚರಿಸುತ್ತಾ ಬರೆಯಿರಿ. ಝ, ಠ, ನ, ಭ, ವ ಈ ಥರ ಹೇಳಿ ಆ ನಂತರ ಅವನು ಬರೆಯೋದಕ್ಕೆ ಹಚ್ಚಬೇಕು. ನೆಕ್ಸ್ಟ್ ಬರುವಂಥದ್ದು ಇಲ್ಲಿ ಪದಗಳನ್ನು ಓದಿ ಅಂತೆಯೇ ಬರೆಯಲು, ಅಂದರೆ ಪದಗಳನ್ನು ಓದುತ್ತಾ ಬರೆಯೋದಕ್ಕೆ ಹೇಳೋದು. ಅಜ್ಜ, ಅಜ್ಜಿ, ಮಜ್ಜಿಗೆ, ಕಜ್ಜಾಯ, ಸಜ್ಜನ, ಬೆಟ್ಟ, ರಟ್ಟು, ಪಟ್ಟ, ಮೆಟ್ಟಿಲು, ತೊಟ್ಟಿಲು ಈ ಥರ ಪ್ರತಿಯೊಂದು ಪದಗಳನ್ನು ಹೇಳುತ್ತಾ ನಾವು ಬರೆಸಬೇಕು. ನೆಕ್ಸ್ಟ್ ಬರುವಂಥದ್ದು ಚಿತ್ರ ನೋಡಿ ಪದ ಬರೆಯಲು ತಿಳಿಸಿ. ಕಣ್ಣು ಅಂದರೆ ನಯನ ಅಂದರೆ ಐ. ಕತ್ತೆ ಡಾಂಕಿ. ಕಬ್ಬು ಶುಗರ್ ಕೇನ್. ಚಪ್ಪರ ಮೀನ್ಸ್ ಪೆಂಡಾಲ್. ಇನ್ನು ತೊಟ್ಟಿಲು ಕ್ರೆಡಿಲ್. ಮೊಟ್ಟೆ ಎಗ್. ನೆಕ್ಸ್ಟ್ ಬರೋದು ಬಾಕ್ಸ್ ಪೆಟ್ಟಿಗೆ. ನಂತರ ಕಪ್ಪೆ ಫ್ರಾಗ್. ಆನಂತರ ಇಲ್ಲಿ ನೀಡಿರೋ ಪದಗಳನ್ನು ಕೆಳಗೆ ಬರೆಸಿ ಒತ್ತಕ್ಷರಗಳಿಗೆ ಅಡ್ಡಗೆರಿ, ಅಂದರೆ ಈ ಪದಗಳನ್ನು ಬರೆದು ಇದಕ್ಕೆ ಒತ್ತಕ್ಷರ ಬಂದಿರುವಂಥ ಪದಗಳಿಗೆ ನಾವು ಹಿಂಗೆ ಅಂಡರ್ಲೈನ್ ಹಾಕಬೇಕು. ಅಡ್ಡಗೆರೆ ಮೀನ್ಸ್ ಒತ್ತಕ್ಷರ ಬಂದಿರುವಂಥ ಒಂದೇ ಒಂದು ವರ್ಡ್ಗೆ ನಾವು ಏನು ಮಾಡಬೇಕು, ಲೈನ್ ಹಾಕಬೇಕು. ಅಡ್ಡಗೆರೆ ಮೀನ್ಸ್ ಅಂಡರ್ಲೈನ್. ಓಕೆ. ನೆಕ್ಸ್ಟ್ ಬರೆದು ವಾಕ್ಯಗಳನ್ನು ಓದಿ ನಕಲು ಮಾಡಿ. ಆಮೇಲೆ ಇಲ್ಲಿ ಪದಗಳನ್ನು ಅನುಕ್ರಮವಾಗಿ ಜೋಡಿಸಿ ವಾಕ್ಯ ರಚಿಸಲು ತಿಳಿಸಿದ್ದಾರೆ. ಕೊಟ್ಟಳು ಅಜ್ಜಿ ಮಜ್ಜಿಗೆ ಕುಡಿಯಲು ಅಂತಿದೆ, ಅದನ್ನು ನಾವು ಏನು ಮಾಡಬೇಕು, ಇಲ್ಲಿ ಅಜ್ಜಿ ಸೆಕೆಂಡ್ ಒನ್ ಮಜ್ಜಿಗೆ ಆಗೈತಿ. ಮಜ್ಜಿಗೆ ಅಲ್ಲದು ಮಜ್ಜಿಗೆ ಕುಡಿಯಲು ಕೊಟ್ಟಳು. ಥರ್ಡ್ ಒನ್ ಬರೋದು ಕುಡಿಯಲು ಕೊಟ್ಟಳು. ಚಿಲ್ಡ್ರನ್ ನೀವು ಕರೆಕ್ಟಾಗಿ ಬರೆದುಕೊಳ್ಳಿ. ಕೊಟ್ಟಳು. ನೆಕ್ಸ್ಟ್ ಗಾಳಿಪಟ ಬಣ್ಣದ ರಾಜನನ್ನು ಹಾರಿಸಿದನು. ಈಗ ನಾವು ಬರಿಬೇಕಂದ್ರೆ ಫಸ್ಟ್ ಒನ್ ರಾಜನನು, ಸೆಕೆಂಡ್ ಬಣ್ಣದ, ಥರ್ಡ್ ಗಾಳಿಪಟ, ಫೋರ್ತ್ ಒನ್ ಹಾರಿಸಿದನು. ತಳಗೆ ಬರಿತಾ ಇದ್ದೀನಿ, ಹಾರಿಸಿದನು. ನೀವು ಕರೆಕ್ಟಾಗಿ ಲೈನಾಗಿ ಬರೆದುಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಅಜ್ಜ, ಅಜ್ಜಿ, ಸೆಕೆಂಡ್ ಒನ್ ಅಜ್ಜಿ, ಮುದ್ದೆ, ಥರ್ಡ್ ಒನ್ ತಿಂದರು, ಫೋರ್ತ್ ಒನ್ ತಿಂದರು. ಈ ರೀತಿ ತಿಳಿತಾ? ಇದು ಪಾಠ 1 ಮುಗಿಯಿತು. ನೆಕ್ಸ್ಟ್ ಒಂದು ಲೆಸನಲ್ಲಿ ಪಾರ್ಟ್ 2 ವಿಡಿಯೋ
ಅಪ್ಲೋಡ್ ಮಾಡ್ತೀನಿ. ಪ್ರತಿಯೊಂದು ಪಾಠ ಕೂಡ ನನ್ನ ಕನ್ನಡ ಕ್ಲಾಸಲ್ಲಿ ಇರುತ್ತೆ. ನೀವು ಸರ್ಚ್ ಮಾಡಿ ನೋಡಿ. ಥ್ಯಾಂಕ್ ಯು ಸೋ ಮಚ್.